ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ವಿಜಯದಶಮಿಯ ಶುಭಾಶಯಗಳು. ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತು ನಾವು ಅಭ್ಯಾಸ 5.1ರ ಒಂದು ವಿವರಣೆಯನ್ನು ನೋಡೋಣ. ಈ ಒಂದು ಅಧ್ಯಾಯವು ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟದ್ದು. ಈಗಾಗಲೇ ಭಿನ್ನ ರಾಶಿ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿದೆ. ಗುಂಪಿನ ಒಂದು ಭಾಗ, ಪೂರ್ಣ ವಸ್ತುವಿನ ಒಂದು ಭಾಗ, ಯಾವುದನ್ನು ಒಂದನ್ನು ನಾವು ಹೇಳ್ಬೋದು. ಇಲ್ಲಿ ಈ ಅಭ್ಯಾಸದ ವಿಶ್ಲೇಷಣೆಯನ್ನು ನಾವು ನೋಡೋದಾದರೆ, ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ. ನಿಮಗೀಗಾಗಲೇ ಗೊತ್ತಿದೆ, ಭಿನ್ನ ರಾಶಿ ಅಂತ ಹೇಳಿದ್ರೆ ಒಂದು ಒಟ್ಟು ವಸ್ತುವನ್ನು ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ದುಕೊಳ್ಳೋದಕ್ಕೆ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಉದಾಹರಣೆಗೆ ನಾವು ಕೊನೆಯ ಲಾಸ್ಟ್ ವಿಡಿಯೋನಲ್ಲಿ ನಾವು ಹೇಳಿದ್ವಿ, ಒಂದು ರೋಟಿಯನ್ನು 4 ಭಾಗಗಳನ್ನಾಗಿ ಮಾಡಿ ನೀವು ಒಂದು ಭಾಗವನ್ನು ತೆಗೆದುಕೊಂಡಾಗ ನಿಮಗೆ ಸಿಗುವಂಥದ್ದು 4ನೇ ಒಂದು ಭಾಗ ಅಂತ. ಈ ರೀತಿಯಾಗಿ ನಾವು ಈಗಾಗಲೇ ಕಲ್ತಿದ್ದೀವಿ. ಇಲ್ಲಿ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ, ಈ ಚಿತ್ರವನ್ನು ಗಮನಿಸ್ಬೋದು. ಇಲ್ಲಿ ನೋಡಿ, 1, 2, 3, 4 ಭಾಗಗಳನ್ನು ಮಾಡಿದೆ, ಆದರೆ 4 ಭಾಗಗಳು ಸಮನಾಗಿಲ್ಲ. ಸೊ ಇಲ್ಲಿ ಸಮನಾದ ಭಾಗಗಳನ್ನು ಮಾಡಿಲ್ಲ. ಎರಡನೇ ಚಿತ್ರದಲ್ಲಿ ನೋಡೋಣ, 1, 2, 3, 4, 5, 6, 7, 8 ಭಾಗಗಳನ್ನು ಮಾಡಲಾಗಿದೆ ಹಾಗೂ 8 ಭಾಗಗಳನ್ನು ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಸೊ ಈ ಚಿತ್ರದಲ್ಲಿ ಸಮಾಳತೆಯ ಭಾಗಗಳನ್ನು ಮಾಡಲಾಗಿದೆ. ಇಲ್ಲಿ 1, 2 ಭಾಗಗಳನ್ನು ಮಾಡಲಾಗಿದೆ. ಒಂದು ಭಾಗವನ್ನು ಗೆರೆ ಎಳೆದು ಸೂಚಿಸಿದೆ, ಒಂದು ಭಾಗವನ್ನು ಬಿಳಿ ಬಣ್ಣದಿಂದ ಸೂಚಿಸಿದೆ. 2 ಭಾಗಗಳನ್ನು ನೀವು ಹೋಲಿಸಿ ನೋಡಿದಾಗ 2 ಸಮಾನವಾದ ಭಾಗಗಳನ್ನು ಹೊಂದಿವೆ. ಇನ್ನು 4ನೇ ಚಿತ್ರವನ್ನು ನಾವು ನೋಡೋದಾದರೆ, ಇಲ್ಲಿ 4ನೇ ಚಿತ್ರದಲ್ಲಿ ಒಟ್ಟು ಚಿತ್ರವನ್ನು 2 ಭಾಗಗಳನ್ನು ಮಾಡಲಾಗಿದೆ. ಒಂದು ಬಿಳಿ ಬಣ್ಣದಿಂದ ಸೂಚಿಸಿದ ವೃತ್ತ, ಆಮೇಲೆ ಇನ್ನೊಂದು ಗೆರೆ ಎಳೆದು ಸೂಚಿಸಿದ ವೃತ್ತ. 2 ವೃತ್ತಗಳು ಸಮನಾಗಿಲ್ಲ, ಹಾಗಾಗಿ ಇದು ಸಮಾನವಾದ ಭಾಗಗಳು ಅಲ್ಲ. ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದಲ್ಲಿ, ಇಲ್ಲಿ ಕೆಳಗಿನ ಚಿತ್ರಗಳನ್ನು ಸೂಚಿಸಿರುವಂತೆ ಸಮಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ. ಇಲ್ಲಿ ಈ ಸಮಸ್ಯೆಯಲ್ಲಿ ಅವರು ಹೇಳಿದಂತೆ ಭಾಗಗಳನ್ನಾಗಿ ಮಾಡಬೇಕು ಮತ್ತು ಸಮಭಾಗಗಳನ್ನಾಗಿ ಮಾಡಲಿಕ್ಕೆ ನಾವು ಗೆರೆಯನ್ನು ಎಳೆಯುವಂಥದ್ದು. ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ 2 ಸಮಭಾಗಗಳು. 2 ಸಮಭಾಗಗಳನ್ನಾಗಿ ಈ ಚಿತ್ರವನ್ನು ನಾವು ಮಾಡಬೇಕಾದ್ರೆ ನೋಡಿರಿ, 2 ಸಮಭಾಗಗಳನ್ನಾಗಿ ಈ ಚಿತ್ರವನ್ನು ನಾವು ಮಾಡಬೇಕಾದಲ್ಲಿ ಈ ರೀತಿ ನೀವು ಅಳತೆ ಪಟ್ಟಿಯ ಸಹಾಯದಿಂದ ಗೆರೆಯನ್ನು ಎಳೆದುಕೊಂಡಾಗ ಇದು ಒಂದು ಭಾಗ, ಇದು ಒಂದು ಭಾಗ. ಇಲ್ಲಿ 4 ಸಮನಾದ ಭಾಗಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಅವರು. 4 ಸಮನಾದ ಭಾಗಗಳು. 4 ಸಮನಾದ ಭಾಗಗಳು ಅಂದಾಗ ನೀವು ನೋಡಿ, ಈ ರೀತಿಯಾಗಿ ಮಾಡಿದಾಗ ಒಂದು ಮೇಲ್ಭಾಗ ಕೆಳಭಾಗ 2 ಸಮನಾದ ಭಾಗಗಳು. ಆಮೇಲೆ ಈ ರೀತಿಯಾಗಿ ಇನ್ನೊಂದು ಗೆರೆಯನ್ನು ನೀವು ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಬೇಕು. ಇನ್ನೊಂದು ಗೆರೆಯನ್ನು ಎಳೆದಾಗ 1, 2, 3, 4 ಸಮಭಾಗಗಳನ್ನಾಗಿ ನಾವು ಮಾಡಿದ್ದಾಗಿದೆ. ಅದೇ ರೀತಿಯಾಗಿ ಇಲ್ಲಿ 6 ಸಮಭಾಗಗಳನ್ನಾಗಿ ಮಾಡೋದು ನೋಡಿ. ನೀವು ಈ ರೀತಿ ಎಳೆದಾಗ ಈ ರೀತಿ, ಆಮೇಲೆ ಈ ರೀತಿಯಾಗಿ ಗೆರೆಗಳನ್ನು ಎಳೆಯುವಂಥದ್ದು ನೋಡಿ. 1, 2, 3, 4, 5, 6 ಸಮಭಾಗಗಳು. 6 ಸಮಭಾಗಗಳನ್ನಾಗಿ ಮಾಡಿದ್ದೇವೆ. ಇಲ್ಲಿ 8 ಸಮಭಾಗಗಳನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಅವರು. 8 ಸಮಭಾಗಗಳನ್ನಾಗಿ ಮಾಡಿ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ 1, 2, 3, 4 ನೋಡಿ. ಇವಾಗ 1 ಇಲ್ಲಿ ಗೆರೆಗಳನ್ನು ಎಳೆಯುವಂಥದ್ದು ಗಮನಿಸಬೇಕು. 1, 2, 3, 4, 5, 6, 7, 8 ಸಮಭಾಗಗಳು ನೋಡಿ. 1, 2, 3, 4, 5, 6, 7, 8 ಸಮನಾದ ಭಾಗಗಳು ಆಗಿದೆ. ಇನ್ನು ಮುಂದಿನ ಸಮಸ್ಯೆಯನ್ನು ನಾವು ತೆಗೆದುಕೊಂಡಾಗ, ಕೆಳಗಿನ ಪ್ರತಿಯೊಂದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಅರ್ಧ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, 1, 2 ಅಂತ ಬರೆಯುವಂಥದ್ದು ಅರ್ಧ. 1, 2. 3ನೇಯ 2 ಅಂತ ಹೇಳಿದರೆ 3 ಕೆಳಗಡೆ 2 ಮೇಲ್ಗಡೆ. 3ನೇಯ 2. 10ನೇಯ 2 ನೋಡಿ, 10ನೇಯ ಒಟ್ಟು ಭಾಗ ಕೆಳಗಡೆ. 10ನೇಯ 2. 10ನೇಯ 2 ಅಥವಾ 2/10. 7ನೇಯ 5 ನೋಡಿರಿ, 7ನೇ 5 ಬರೆಯುವಂಥದ್ದು 7 ಅಂಶದಲ್ಲಿ 5. 7ನೇಯ 5 ಅಥವಾ 5/7. 16ನೇಯ 5 ನೋಡಿರಿ, 16 ಒಟ್ಟು ಭಾಗಗಳು, ಅದರಲ್ಲಿ 5 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ. 16ನೇಯ 5. ಅದೇ ರೀತಿ ಈ ಉಳಿದ ಸಮಸ್ಯೆಗಳನ್ನು ನೀವು ನೋಡಿಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಿನ ಪ್ರತಿಯೊಂದು ಭಿನ್ನ ರಾಶಿಯನ್ನು ಪದಗಳಲ್ಲಿ ಬರೆಯಿರಿ. ನೋಡಿರಿ, ಪದಗಳಲ್ಲಿ ಬರೆಯುವುದು. ಇಲ್ಲಿ ನಾವು ಪದಗಳಲ್ಲಿ ಕೊಟ್ಟದ್ದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಿದ್ದೇವೆ.
ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ, ಪದಗಳಲ್ಲಿ ಬರೆಯುವಂಥದ್ದು. ನೋಡಿ ಮಕ್ಕಳೇ, 5/2 ನಾವು ಸಾಮಾನ್ಯವಾಗಿ 2 5 ಅಂತ ಓದ್ತೇವೆ. ಇದು ಅಂಶ, ಇದು ಛೇದ. ಅಂಶ ಛೇದ. ಇಲ್ಲಿ 2 5 ಅಂತ ನಾವು ಸಾಮಾನ್ಯವಾಗಿ ಓದ್ತೀವಿ. ಆದರೆ ಶುದ್ಧ ರೂಪದಲ್ಲಿ ನಾವು ಓದುವಾಗ 5/2. ಇದನ್ನು ಗಮನಿಸ್ರಿ. 4/3, 10/7 ಪದಗಳಲ್ಲಿ ಬರಿಬೇಕು ನೀವು ಮುಂದೆ ಪೇರ್ ಬುಕ್ನಲ್ಲಿ ಬರೆಯುವಾಗ. 10/7 ಅಂದರೆ ಯಾವುದೇ ಒಂದು ವಸ್ತುವನ್ನು 10 ಭಾಗಗಳನ್ನು 10 ಸಮಭಾಗಗಳನ್ನಾಗಿ ಮಾಡಲಾಗಿದೆ, ಅದರಿಂದ 7 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಇದರ ಅರ್ಥ. ಇದು ಸಹಿತ ಹಾಗೆ 12/11 ಅಂದರೆ ಯಾವುದೇ ಒಂದು ವಸ್ತುವನ್ನು 12 ಭಾಗಗಳನ್ನಾಗಿ ಸಮಭಾಗಗಳನ್ನಾಗಿ ಮಾಡಲಾಗಿದೆ, ಅದರಿಂದ 11 ಭಾಗಗಳನ್ನು ಆಯ್ಕೆ ಮಾಡಲಾಗಿದೆ ಅಂಥೇಳಿ ಇದರ ಅರ್ಥ ಆಗ್ತದೆ. ಈ ರೀತಿಯಾಗಿ ಉಳಿದವುಗಳನ್ನು 6/5, 9/7, 3/2, 7/3, 8/5, 5/4 ಈ ರೀತಿಯಾಗಿ ನೀವು ಬರೆಯುವಂಥದ್ದು. ಮುಂದಿನದಾಗಿ ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ನೋಡಿ, ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ಮೂಡಿಸಲಿಕ್ಕೆ ವಿಧ ವಿಧವಾದ ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡಲಾಗಿದೆ. ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ನೋಡಿ, ಒಂದನೇ ಚಿತ್ರವನ್ನು ನಾವು ಗಮನಿಸಬೇಕು. ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ? 1, 1, 2, 3 ಸಮಭಾಗಗಳನ್ನಾಗಿ ಮಾಡಲಾಗಿದೆ. 3ರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ನೋಡಿ, ನೀವು ಒಟ್ಟು ಸಮಭಾಗಗಳನ್ನು ಕೆಳಗಡೆ ಬರೆಯುವಂಥದ್ದು. 3ರಲ್ಲಿ ಬಣ್ಣ ಹಚ್ಚಿದ ಭಾಗಗಳು ಎಷ್ಟು? 1, 2. 3/2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. 3/2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಬಿ ಚಿತ್ರವನ್ನು ಗಮನಿಸ್ಬೋದು. ಎಷ್ಟು ಸಮಭಾಗಗಳಿದಾವೆ ಇಲ್ಲಿ? 1, 2, 3, 4. 4 ಸಮಭಾಗಗಳು. ಒಟ್ಟು ಸಮಭಾಗಗಳು ಎಷ್ಟಿದ್ದಾವೆ? 4. 4ರಲ್ಲಿ ಬಣ್ಣ ಹಚ್ಚಿದ ಭಾಗಗಳೆಷ್ಟು? 1, 2. 4/2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ ನೋಡಿ, ಸಮಭಾಗಗಳನ್ನು ಗಮನಿಸಿ. 1, 2, 3, 4, 5, 6, 7, 8. ಸೊ 8 ಸಮಭಾಗಗಳು. 8 ಸಮಭಾಗಗಳಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2, 3, 4, 5. 8/5. ನೋಡಿ, 8 ಸಮಭಾಗಗಳಲ್ಲಿ 5 ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ. ಇಲ್ಲೂ ಹಾಗೆ ಮಾಡಿ ಅಷ್ಟು ಸಮಭಾಗಗಳನ್ನು ಎಣಿಸುವುದು, ಅದರಲ್ಲಿ ಬಣ್ಣ ಹಚ್ಚಿದ ಭಾಗಗಳನ್ನು ಬರೆಯುವಂಥದ್ದು. ಇಲ್ಲಿ ಹೇಗೆ ಮಾಡಿದ್ದೇವೆ ಅದೇ ರೀತಿ ಇದನ್ನು ಪ್ರಯತ್ನಿಸಬೇಕು ನೀವು. ಆಮೇಲೆ ಮುಂದಿನ ಸಮಸ್ಯೆಯನ್ನು ನಾವು ನೋಡುವಾಗ, ಬಿಟ್ಟ ಜಾಗ ತುಂಬಿರಿ. 1/8ರಲ್ಲಿ ಛೇದ ಯಾವುದು? 8. ಛೇದ 8. 2/5ರಲ್ಲಿ ಅಂಶ ಎಷ್ಟು ಅಂತ ಹೇಳಿದರೆ ಅಂಶ 2. ಇದು ಅಂಶ, ಇದು ಛೇದ. ಇದು ಅಂಶ, ಇದು ಛೇದ. ಗೊತ್ತಿದೆ ನಿಮಗೆ, ಕ್ಲಿಯರ್ ಆಗಿದೆ. 3 ಎನ್ನುವುದು 1/3 ಭಿನ್ನರಾಶಿಯ. ನೋಡಿರಿ, 1/3 ಭಿನ್ನರಾಶಿಯಲ್ಲಿ 3 ಇದು ಅಂಶನೋ ಛೇದನೋ ಅನ್ನುವಂಥದ್ದನ್ನು ಇಲ್ಲಿ ಬರೆಯುವಂಥದ್ದು. ಏನು ಹೇಳಿ? 3 ಛೇದ. 3 ಛೇದ ಆಗಿದೆ. ಛೇದ ಆಗಿದೆ. 1 ಎನ್ನುವಂಥದ್ದು 1/5 ಭಿನ್ನರಾಶಿಯಲ್ಲಿ 1 ಎನ್ನುವಂಥದ್ದು ಅಂಶ ಆಗಿದೆ. ನೋಡಿ, ಮೇಲ್ಗಡೆಯ ಭಾಗ ಅಂಶ ಆಗಿದೆ. ಭಿನ್ನರಾಶಿಯಲ್ಲಿ ಛೇದವನ್ನು ಟಿಮ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ನೋಡಿರಿ, ಯಾವುದೇ ಭಿನ್ನರಾಶಿಯನ್ನು ತೆಗೆದುಕೊಳ್ಳ್ರಿ. ಇಲ್ಲಿ ನೋಡಿರಿ, 1/3 ತೆಗೆದುಕೊಳ್ಳ್ರಿ. ಛೇದ ಅಂದರೆ 3. ಇದು ಯಾವುದರಿಂದ ಬೇರ್ಪಟ್ಟಿದೆ? ಅಂಶದ ಕೆಳಗೆ. ನೋಡಿರಿ, 1/5ರಲ್ಲಿ ಛೇದ 5. ಈ ಛೇದ ಭಿನ್ನರಾಶಿಯಲ್ಲಿ ಛೇದವನ್ನು ಟಿಮ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಅಂಶದ ಕೆಳಗೆ. ನೋಡಿರಿ, 1ರ ಕೆಳಗೆ ಗೆರೆ ಎಳೆದಾಗ ಛೇದ ಬೇರೆಯಾಗಿದೆ. ಇಲ್ಲೂ ಸಹಿತ 1ರ ಕೆಳಗೆ ಗೆರೆ ಎಳೆದಾಗ ಛೇದ ಬೇರೆಯಾಗಿದೆ. ಇಲ್ಲಿ ಗಮನಿಸ್ರಿ, 2ರ ಕೆಳಗೆ ಗೆರೆ ಎಳೆದಾಗ ಛೇದ ಬೇರೆಯಾಗಿದೆ. ಈ 2 ಎಂಬುದು ಅಂಶ. ಸೊ ಇಲ್ಲಿ ಅಂಶದ ಕೆಳಗೆ ಅಂತ ನಾವು ಗುರುತಿಸಬೇಕು. ಆಮೇಲೆ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ, ಭಾಳ ಸುಲಭವಾಗಿರ್ತಕ್ಕಂಥ ಭಾಗ. ಇಲ್ಲಿ ನೋಡಿ, ಒಟ್ಟು ಭಾಗಗಳು ಎಷ್ಟಿದ್ದಾವೆ? 1, 2, 3, 4, 5. ಒಟ್ಟು ಭಾಗಗಳನ್ನು ಕೆಳಗಡೆ ಬರೆಯುವಂಥದ್ದು, ಛೇದದಲ್ಲಿ ಬರೆಯುವಂಥದ್ದು. ಆಮೇಲೆ ಬಣ್ಣ ಹಚ್ಚಿದ ಭಾಗ 1, 1/5. 5ನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ ನೋಡಿ, ಒಟ್ಟು ಭಾಗಗಳು 1, 2, 3, 4 ಭಾಗಗಳಿದ್ದಾವೆ.
4ರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಒಟ್ಟು ಭಾಗಗಳನ್ನು ಯಾವಾಗಲೂ ಕೆಳಗಡೆ ಬರೆಯುವಂಥದ್ದು, ಅದು ಛೇದ ಆಗಿರ್ತದೆ. ಇಲ್ಲಿ 4ರಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಸೊ 4ನೇ 2. ಅದೇ ರೀತಿ ಇದನ್ನು ಎಣಿಸಿ, ಇದೊಂದನ್ನು ನಾನು ಹೇಳ್ತೀನಿ. ಒಟ್ಟು ಭಾಗಗಳು 1 2 3 4 5 6. ಒಟ್ಟು ಭಾಗಗಳಲ್ಲಿ 6 ಭಾಗಗಳಲ್ಲಿ ಬಣ್ಣ ಹಚ್ಚಿದ ಭಾಗಗಳು ಎಷ್ಟು? 3. 6ನೇ 3 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಈ ರೀತಿ ಈ ಸಮಸ್ಯೆಯನ್ನು ಮತ್ತು ಇದನ್ನು ನೀವು ಬಿಡಿಸಿ. ಮುಂದಿನ ಸಮಸ್ಯೆಯನ್ನು ನಾವು ನೋಡೋದಾದಾಗ ಇಲ್ಲಿ ನೋಡಿ, ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ನೋಡ್ರಿ, ಅವರೇ ಚಿತ್ರಗಳನ್ನು ಕೊಟ್ಟು ಅದಕ್ಕೆ ಬಣ್ಣವನ್ನು ಹಾಕಿದ್ದಾರೆ. ಅದನ್ನು ನಾವು ಭಿನ್ನ ರಾಶಿಯಲ್ಲಿ ಬರೆಯುವಂಥದ್ದು. ಒಟ್ಟು ಭಾಗಗಳು ಎಷ್ಟಿದ್ದಾವೆ ಈ ಚಿತ್ರದಲ್ಲಿ? 1 2 3 4 5 6 7. ಒಟ್ಟು ಭಾಗಗಳು 7 ಇದ್ದಾವೆ. 7ನೇಯ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? 1 2 3 4. 7ನೇಯ 4. ನೋಡಿ, ಇದೇ ರೀತಿ ಈ ಸಮಸ್ಯೆಗಳನ್ನು ಒಟ್ಟು ಭಾಗಗಳನ್ನು ಕೆಳಗಡೆ ತೆಗೆದುಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಈ ಸಮಸ್ಯೆಯಲ್ಲಿ 1 2 3 4 5 6 7 8 9. 9 ಭಾಗಗಳಿದ್ದಾವೆ. 9ರಲ್ಲಿ ಬಣ್ಣ ಎಷ್ಟು ಭಾಗಗಳಿಗೆ ಹಾಕಲಾಗಿದೆ? 2 ಭಾಗಗಳಿಗೆ. ಭಾಳ ಸ್ಪಷ್ಟವಾಗಿ ಕಾಣಿಸ್ತಿದೆ. 2 ಭಾಗಗಳಿಗೆ ಬಣ್ಣ ಹಾಕಲಾಗಿದೆ. ಸೊ 2ನೇಯ 9. ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನಕ್ಕೆ ಬಿಡಲಾಗಿದೆ. ಇಲ್ಲಿ ನೋಡಿ, ಉದಾಹರಣೆಯಂತೆ ಭಿನ್ನ ರಾಶಿಗೆ ಬಣ್ಣ ಹಚ್ಚಿ. ಉದಾಹರಣೆಯಂತೆ ಭಿನ್ನ ರಾಶಿಗಳಿಗೆ ಬಣ್ಣ ಹಚ್ಚಿರಿ. ಇಲ್ಲಿ ನೋಡಿ, 1 2 3 4 ಗುಂಪುಗಳಿದ್ದಾವೆ. 4ನ್ನು ಕೆಳಗಡೆ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ 4ನೇಯ 3 ಗುಂಪಿಗೆ ಬಣ್ಣ ಹಚ್ಚಬೇಕು ಅಂತ ಉದಾಹರಣೆಯಲ್ಲಿ ಹೇಳಿದ್ದಾರೆ. 1 2 3. ನೋಡಿರಿ, ಗುಂಪು ಪೂರ್ತಿ ಗುಂಪನ್ನು ತೆಗೆದುಕೊಳ್ಳುವಂಥದ್ದು. ಪೂರ್ತಿಯಾಗಿ ಗುಂಪನ್ನು ತೆಗೆದುಕೊಳ್ಳುವಂಥದ್ದು. ಇಲ್ಲಿ 3 ಅಂದಾಕ್ಷಣ ನೀವು 3 ಚೆಂಡುಗಳನ್ನು ಎಣಿಸೋದಲ್ಲ. ಇಲ್ಲಿ ಗುಂಪುಗಳಿದ್ದಾವೆ. ನೋಡಿರಿ, 1 ಗುಂಪು 2 ಗುಂಪು 3 ಗುಂಪು 4 ಗುಂಪು. 4 ಗುಂಪುಗಳನ್ನು ಕೆಳಗಡೆ ಛೇದದಲ್ಲಿ ಸೂಚಿಸಲಾಗಿದೆ. ಅದರಲ್ಲಿ ಬಣ್ಣ ಹಚ್ಚಿದಂಥ ಗುಂಪುಗಳು 3. 1 2 3. ಈ ರೀತಿಯಾಗಿ ಮಾದರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಬಿಡಿಸುವಂಥದ್ದು. ಒಟ್ಟು ಗುಂಪುಗಳು ಎಷ್ಟಿದ್ದಾವೆ ಇಲ್ಲಿ? 1 2 3 4 5. ನೆನಪು ಮಾಡ್ಕೊಳ್ಳಿ, ಭಿನ್ನ ರಾಶಿಯು ಗುಂಪಿನ ಒಂದು ಭಾಗ. 5 ಗುಂಪುಗಳಿದ್ದಾವೆ. 5 ಇದೆ ಇಲ್ಲ? ಇಲ್ಲಿ 5 ಇದೆ ನೋಡಿ. 5 ಗುಂಪುಗಳು 1 2 3 4 5. 5 ಗುಂಪುಗಳಲ್ಲಿ ಬಣ್ಣ ಹಚ್ಚಬೇಕಾದಂಥ ಗುಂಪು ಒಂದೇ ಅಂತ ಹೇಳಿದ್ದಾರೆ. ಸೊ 1 ಅಂತಂದ್ರೆ ಇದು 1 ಗುಂಪು. ನೋಡಿ, 1 2 3 4 5. ಇದರಲ್ಲಿ 1 ಗುಂಪಿಗೆ, ಒಟ್ಟು ಗುಂಪುಗಳು 5. 1 ಗುಂಪಿಗೆ ಬಣ್ಣ ಹಾಕಿದ್ದೇವೆ, ಇದಕ್ಕೆ ಬಣ್ಣ ಹಾಕಿದ್ದೇವೆ. ಇದೇ ರೀತಿಯಾಗಿ ನೀವು ಇದನ್ನು ಬಿಡಿಸಿ ಮತ್ತು ಇದನ್ನು ಬಿಡಿಸುವಂಥದ್ದು. ಇಲ್ಲಿ ನೋಡಿ, ಒಟ್ಟಿನಲ್ಲಿ 1 2 3 4 5 6 7 8 9. ನೋಡಿ, 9 ಗುಂಪುಗಳಿದ್ದಾವೆ. ಅದರಲ್ಲಿ 2 ಗುಂಪುಗಳಿಗೆ ಅಂದರೆ ಇದಕ್ಕೆ ಮತ್ತು ಇದಕ್ಕೆ ಬಣ್ಣ ಹಾಕುವಂಥದ್ದು. ಈ ರೀತಿಯಾಗಿ ಬಿಡಿಸಬೇಕು ತಾವುಗಳು. ಇಲ್ಲಿ ಗೆರೆ ಎಳೆಯುವ ಮೂಲಕ ಈ ಭಿನ್ನ ರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ. ನೋಡಿರಿ, ಗೆರೆ ಎಳೆಯುವ ಮೂಲಕ ಚಿತ್ರಗಳಲ್ಲಿ ಪ್ರತಿನಿಧಿಸೋದು. 12ರ 3ನೇ 1 ಎಂದರೆ ಎಷ್ಟು? ಇಲ್ಲಿ ಭಿನ್ನ ರಾಶಿಗಳು ಗುಂಪಿನ ಒಂದು ಭಾಗ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಒಟ್ಟು ಗುಂಪುಗಳಿದ್ದಾವೆ 1 2 3 4 5 6 7 8 9 10 11 12. 12ರ 3ನೇ 1 ಭಾಗ. 12ನ್ನು ಮೊದಲು 3 ಭಾಗಗಳನ್ನಾಗಿ ಮಾಡೋಣ ಅಂತ ನಾವು. 3 ಭಾಗ ಆಗಬೇಕಾದ್ರೆ ಇಲ್ಲಿ ಗೆರೆಗಳನ್ನು ನೀವು ಅಳತೆ ಪಟ್ಟಿಯ ಸಹಾಯದಿಂದ ಎಳಿಬೇಕು. 3 ಭಾಗ. ನೋಡಿರಿ, ಒಟ್ಟು ವಸ್ತುಗಳು 12 ಇದ್ದು ಅದರಲ್ಲಿ ನಾವು 1 ಭಾಗ 2 ಭಾಗ 3 ಭಾಗಗಳನ್ನಾಗಿ ಮಾಡಿದ್ದೀವಿ. ಈ 12ರ 3ನೇ 1 ಎಂದರೆ ಎಷ್ಟು? 3 ಭಾಗಗಳಲ್ಲಿ 1 ಭಾಗ, ಯಾವುದನ್ನಾದರೂ 1 ಭಾಗವನ್ನು ನೀವು ತೆಗೆದುಕೊಳ್ಳ್ರಿ. ಈ ಭಾಗವನ್ನು ತೆಗೆದುಕೊಳ್ಳೋಣ. ಎಷ್ಟಿದಾವೆ ಅದರಲ್ಲಿ? 1 2 3 4. ಸೊ ಉತ್ತರ ಎಷ್ಟಪ್ಪ? 4. 12 ವಸ್ತುಗಳನ್ನು 3 ಸಮಭಾಗಗಳನ್ನಾಗಿ ಮಾಡಿ 1 ಭಾಗವನ್ನು ಆಯ್ಕೆ ಮಾಡಿಕೊಂಡಾಗ 4 ಪೆನ್ಸಿಲ್ಗಳು ದೊರೆತವು. ನೋಡಿ, ಮತ್ತೊಮ್ಮೆ ನೋಡಿ, 12 ಪೆನ್ಸಿಲ್ಗಳ ಗುಂಪನ್ನು 3 ಸಮ ಗುಂಪುಗಳನ್ನಾಗಿ ಮಾಡಿ ಅದರಲ್ಲಿ 1 ಗುಂಪನ್ನು ತೆಗೆದುಕೊಂಡಾಗ 4 ಪೆನ್ಸಿಲ್ಗಳು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ 15ರ ಒಟ್ಟು ವಸ್ತುಗಳು 15 ಅಂಚೆ ಕಾರ್ಡ್ಗಳಿದ್ದಾವೆ. ಅದರಲ್ಲಿ 5 ಭಾಗಗಳನ್ನು, ಇದು ನೋಡಿ, ಇದು ಸೂಚಿಸ್ತದೆ 5 ಸಮಭಾಗಗಳನ್ನಾಗಿ ಮಾಡುವಂಥದ್ದು. ಸೊ 1 2 3 ಅಳತೆ ಪಟ್ಟಿ ಬಳಸಬೇಕು ತಾವುಗಳು. 4. ನೋಡಿರಿ, 1 2 3 4 5. 5 ಸಂಭಾಗ ಮಾಡಿದ್ದಾಯಿತು ವಿದ್ಯಾರ್ಥಿಗಳ. 5 ಸಂಭಾಗಗಳನ್ನಾಗಿ ನಾವು ಮಾಡಿದ್ದೀವಿ. ಅದರಲ್ಲಿ 2 ಭಾಗಗಳು ಅಂತಂದರೆ ಇದು ಮತ್ತು ಇದು ಸೇರಿ ಎಷ್ಟಾಗ್ತವೆ? 1 2 3 4 5 6. 15ರ 5ನೇ 2 ಭಾಗ ಅಂತ ಹೇಳಿದರೆ 6. ಅದೇ ರೀತಿಯಾಗಿ ನೀವು ಇದನ್ನು ಬಿಡಿಸಬೇಕು. ಇನ್ನು
ಕೆಳಗಿನ ಭಿನ್ನರಾಶಿಗಳನ್ನು ಸೂಚಿಸುವಂತೆ ಈ ಭಿನ್ನರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿ. ನೋಡಿ, ಒಂದನೇ ಚಿತ್ರ ಇಲ್ಲಿದೆ, 11ನೇಯ 6. ಒಟ್ಟು 11 ಬದನೆಕಾಯಿಗಳ ಚಿತ್ರ ಇದೆ. 1 2 3 4 5 6 7 8 9 10 11. 11ನೇಯ 6 ಅಂತ ಹೇಳಿದರೆ 6 ಚಿತ್ರಗಳಿಗೆ 6 ಬದನೆಕಾಯಿಗಳಿಗೆ ಬಣ್ಣ ಹಾಕುವಂಥದ್ದು. 1 2 3 4 5 6. ನೋಡಿರಿ, 11ನೇಯ 6. ಒಟ್ಟು ಬದನೆಕಾಯಿಗಳ ಸಂಖ್ಯೆ 11, ಅದರಲ್ಲಿ 6ಕ್ಕೆ ಬಣ್ಣ ಹಾಕಲಾಗಿದೆ. ಇಲ್ಲಿ ತ್ರಿಭುಜಾಕಾರವನ್ನು ಹೋಲುವಂಥ ಚಿತ್ರಗಳಿದ್ದಾವೆ, 20 ಚಿತ್ರಗಳಿದ್ದಾವೆ. ಅದರಲ್ಲಿ 7 ಚಿತ್ರಗಳಿಗೆ ಬಣ್ಣ ಹಾಕುವಂಥದ್ದು. ಇವು 20 ಇದ್ದಾವೆ. 1 2 3 4 5 6 7 8 9 10 11 12 13 14 15 16 17 18 19 20. 20ನೇ 7. ಯಾವುದಾದರೂ 7 ಚಿತ್ರಗಳಿಗೆ ನೀವು ಬಣ್ಣ ಹಾಕಬೇಕು. 1 2 3 4 5 6. ನೀವು ಸರಿಯಾಗಿ ಬಣ್ಣವನ್ನು ತುಂಬುವಂಥದ್ದು ಅವಸರ ಮಾಡದೆ 7. 20ನೇ 7. ಅದೇ ರೀತಿ 15ನೇ 8. ಈ ರೀತಿಯಾಗಿ ನೀವು ಬಿಡಿಸುವಂಥದ್ದು. ಆಮೇಲೆ ಕೆಳಗಿನ ಯಾವ ಚಿತ್ರದಲ್ಲಿ 4 9 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಥವಾ 9ನೇಯ 4 ಭಾಗಕ್ಕೆ. ಈ ಎಲ್ಲ ಚಿತ್ರಗಳನ್ನು ಗಮನಿಸಬೇಕು. 9 ಭಾಗಗಳನ್ನು ಮಾಡಿ 4 ಭಾಗಗಳಿಗೆ ಬಣ್ಣ ಹಚ್ಚಿದಂಥ ಚಿತ್ರ ಯಾವುದು ಎಲ್ಲವನ್ನು ಚೆಕ್ ಮಾಡಬೇಕು. ಮೊದಲನೇದು ನೋಡಿ, ಭಾಗಗಳನ್ನು ಎಷ್ಟು ಮಾಡಿದ್ದಾರೆ? 1. ಇಲ್ಲಿಂದ ಎಣಿಸಬೇಕು, ಎಣಿಸುವಾಗ ತಪ್ಪಾಗಬಾರ್ದು. ಭಾಗಗಳನ್ನು ಎಣಿಸುವಾಗ 1 2 3 4 5 6 7 8. 8 ಭಾಗಗಳಾಗಿದ್ದಾವೆ. ಸೊ ಇದು ನಮ್ಮ ಪ್ರಶ್ನೆಗೆ ಸಂಬಂಧ ಬರೋದಿಲ್ಲ. ಸೊ ಇಲ್ಲಿ ಗಮನಿಸ್ರಿ, 1 2 3 4 5 6 7 8 9. ಸೊ 9 ಭಾಗಗಳನ್ನಾಗಿ ಮಾಡಲಾಗಿದೆ. 9ರಲ್ಲಿ ಎಷ್ಟು ಭಾಗಗಳಿಗೆ ಬಣ್ಣ ಹಾಕಲಾಗಿದೆ ನೋಡಿ? 1 2 3 4. ಸರಿ, ಇಲ್ಲಿ 9ನೇಯ 4 ಭಾಗಕ್ಕೆ ಈ ಚಿತ್ರದಲ್ಲಿ ಬಣ್ಣ ಹಾಕಲಾಗಿದೆ. ಈ ಭಿನ್ನರಾಶಿಗೆ ಈ ಚಿತ್ರವು ಸರಿ ಹೊಂದುತ್ತದೆ. ಇದನ್ನು ನೋಡೋಣ. ಒಟ್ಟು ಭಾಗಗಳೆಷ್ಟಿಲ್ಲಿ? 1 2 3 4 5 6 7 8 9. ಒಟ್ಟು ಭಾಗಗಳು 9 ಸರಿ ಇದೆ. ಆದರೆ ಎಷ್ಟು ಭಾಗಗಳಿಗೆ ಬಣ್ಣ ಹಾಕಿದ್ದಾರೆ? 1 2 3. ಸೊ 9ನೇಯ 3 ಅಲ್ಲ, 9ನೇಯ 4 ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಇದನ್ನು ಚೆಕ್ ಮಾಡೋಣ. ಒಟ್ಟು ಭಾಗಗಳು 1 2 3 4 5 6 7 8 9 10 11 12 ಭಾಗಗಳನ್ನು ಮಾಡಿದ್ದಾರೆ. ಸೊ ನಮ್ಮ ಒಂದು ಪ್ರಶ್ನೆಗೆ ಇದು ಸಂಬಂಧಪಟ್ಟಿಲ್ಲ. ಸೊ ಇಲ್ಲಿ ನೋಡೋಣ ಭಾಗಗಳನ್ನು ಎಷ್ಟು ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಏನಿದೆ? 9 ಭಾಗಗಳಿರಬೇಕು, ಅದರಲ್ಲಿ 4 ಭಾಗಗಳಿಗೆ ಬಣ್ಣ ತುಂಬಿರಬೇಕು. 1 2 3 4 5 6 6 ಭಾಗಗಳಿದ್ದಾವೆ. ಸೊ ಇದು ಸಂಬಂಧ ಇಲ್ಲ. ಇಲ್ಲಿ ನೋಡೋಣ, 1 2 3 4 5 6 7 8 9. ಸೊ 9 ಭಾಗಗಳಿದ್ದಾವೆ. 9ರಲ್ಲಿ ಬಣ್ಣ ಹಾಕಿದಂಥ ಭಾಗಗಳೆಷ್ಟು? 1 2 3 4. ಸೊ 9ರಲ್ಲಿ 4 ಭಾಗಗಳಿಗೆ ಬಣ್ಣ ಹಾಕಲಾಗಿದೆ. ಸೊ ಇದು ನಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಿದೆ. ಇದನ್ನು ಚೆಕ್ ಮಾಡೋದಾದರೆ 1 2 3 4 5 6 7 8 9. ಸೊ 9 ಭಾಗಗಳಿದ್ದಾವೆ. ಎಲ್ಲಿಯೂ ಸಹಿತ ಎಷ್ಟು ಭಾಗಗಳಿಗೆ ಬಣ್ಣ ಹಾಕಲಾಗಿದೆ? 1 2 3 4. ಸೊ 4 ಭಾಗಗಳಿಗೆ ಬಣ್ಣ ಹಾಕಲಾಗಿದೆ. ಸೊ 9ನೇಯ 4 ಭಾಗಗಳಿಗೆ ಬಣ್ಣ ಹಾಕಲಾಗಿದೆ. ಸೊ ಇಲ್ಲಿ ಮತ್ತೆ ಭಿನ್ನರಾಶಿಗಳಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ಸಮಸ್ಯೆಗಳಿದ್ದಾವೆ. ಕೆಳಗಿನ ಯಾವ ಚಿತ್ರದಲ್ಲಿ ಅದೇ ರೀತಿ 12ನೇಯ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ನೋಡಿ, ಎಲ್ಲ ಚಿತ್ರಗಳನ್ನು ಗಮನಿಸ್ರಿ. 12 ಒಟ್ಟು ಭಾಗಗಳಿರಬೇಕು, ಅದರಲ್ಲಿ 5 ಭಾಗಗಳಿಗೆ ಮಾತ್ರ ಬಣ್ಣ ಹಾಕಿರಬೇಕು. ಇಲ್ಲಿ ಎಣಿಸಿ, 1 2 3 4 5 6 7 8 9 10 11 11 ಇದ್ದಾವೆ. ಬೇಡ, ಇದು ಒಟ್ಟು ಭಾಗಗಳು 12 ಆಗಿರಬೇಕು. 1 2 3 4 5 6 7 8 9 10 11 12. ಎಸ್, 12 ಭಾಗಗಳಿದ್ದಾವೆ. ಅದರಲ್ಲಿ 5 ಭಾಗಗಳಿಗೆ ಬಣ್ಣವನ್ನು ಎಷ್ಟು ಭಾಗಗಳಿಗೆ ಹಾಕಲಾಗಿದೆ ಅನ್ನೋದನ್ನು ಚೆಕ್ ಮಾಡುವಂಥದ್ದು. 1 2 3 4 5. ಎಸ್, ಇದು ನಮ್ಮ ಪ್ರಶ್ನೆಗೆ ಸಂಬಂಧಿಸಿದೆ. 12ನೇ 5 ಭಾಗಕ್ಕೆ ಬಣ್ಣ ಹಾಕಲಾಗಿದೆ. ಅದೇ ರೀತಿ ಇದನ್ನು ಚೆಕ್ ಮಾಡಿ. 12ನೇ 5 ಭಾಗಕ್ಕೆ ಬಣ್ಣ ಹಾಕಿದರೆ ರೈಟ್ ಮಾರ್ಕ್ ಹಾಕಿ, ಇಲ್ಲ ಅಂತ ಹೇಳಿದರೆ ಇಂಟು ಮಾರ್ಕ್ ಹಾಕುವಂಥದ್ದು. ಇದನ್ನು ಸಹಿತ ಅದೇ ರೀತಿಯಾಗಿ ಬಿಡಿಸುವಂಥದ್ದು. ಇಲ್ಲಿ ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆ. ನೋಡಿ, ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ನಿಮಗವರು, ಗುಂಪು ಮಾಡಿ ಗುರುತಿಸಿದ್ದಾರೆ. ಒಟ್ಟು ವಸ್ತುಗಳನ್ನು ಎಷ್ಟು ಗುಂಪು ಮಾಡಲಾಗಿದೆ? ಒಟ್ಟು ವಸ್ತುಗಳು 4 ಇವೆ. ಇಲ್ಲಿ 4ರಲ್ಲಿ 3 ಸೇರಿಸಿ ಒಂದು ಗುಂಪು ಮಾಡಲಾಗಿದೆ. ಸೊ ಒಟ್ಟು ವಸ್ತುಗಳು 4, ಅದರಲ್ಲಿ 3 ಸೇರಿಸಿ ಒಂದು ಗುಂಪು ಮಾಡಲಾಗಿದೆ. ಇದೇ ರೀತಿಯಾಗಿ ಇಲ್ಲಿ ಬರೆಯುವಂಥದ್ದು. ಇಲ್ಲಿ ನೋಡ್ರಿ, ಒಟ್ಟು ವಸ್ತುಗಳು 1 2 3 4 5. ಒಟ್ಟು ವಸ್ತುಗಳು 5. ಅದರಲ್ಲಿ
ಎಷ್ಟು ವಸ್ತುಗಳನ್ನು ತೆಗೆದುಕೊಂಡು ಗುಂಪು ಮಾಡಲಾಗಿದೆ? ನೋಡಿರಿ, ಗುಂಪು ಅಂತ ಹೇಳಿದರೆ ಇದು ಗೆರೆ ಎಳೆದು ಒಂದು ಗುಂಪನ್ನು ಮಾಡಲಾಗಿದೆ. 1 2 3 4 ನೋಡಿರಿ, 5ನೇ 4. ಇಲ್ಲಿ ಒಟ್ಟು ವಸ್ತುಗಳು ಎಷ್ಟಿದ್ದಾವೆ ಮೊದಲು ನೋಡಬೇಕು. 1 2 3 4 5 6 7. 7 ವಸ್ತುಗಳಲ್ಲಿ ಎಷ್ಟು ವಸ್ತುಗಳನ್ನು ತೆಗೆದುಕೊಂಡು ಗುಂಪು ಮಾಡಲಾಗಿದೆ? 1 2 3. 3ನೇ 7. ಅದೇ ರೀತಿಯಾಗಿ ಇದನ್ನು ಬಿಡಿಸುವಂಥದ್ದು. ಸೊ ಇದು ಅಭ್ಯಾಸ 5.1ರ ವಿಶ್ಲೇಷಣೆಯಾಗಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಬಿಡಿಸುವಂಥದ್ದು. ಧನ್ಯವಾದಗಳು.